ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿಯ ನಡುವೆ ಕೆಸರಚಾಟ ಜೋರಾಗ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಿಗ್ ಕೌಂಟರ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡುವಂತಹ ಪ್ರಕ್ರಿಯೆ ಶುರುವಾಗಿದೆ. ಈ ಹೊತ್ತಲ್ಲಿ ಜೈಶಂಕರ್ ಅಚ್ಚರಿಯ ವಿಚಾರವೊಂದನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಯಾವುದು ಸುಳ್ಳು, ಯಾವುದು ಸತ್ಯ? ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಪರಾರಿಯಾದ ದಿನದಿಂದಾನೇ ಶುರುವಾಗಿದೆ ಅಲ್ವಾ ಬಿಜೆಪಿ ಕಾಂಗ್ರೆಸ್ನ ನಡುವೆ ಜಟಾಪಟಿ. ಕಾಂಗ್ರೆಸ್ ಸರ್ಕಾರ ಭಾಗವಾಗಿರುವಂಥ ಮಿನಿಸ್ಟರ್ಸು ಎಲ್ಲ ದೂರಿರೋದು ಯಾರು ಬಿಟ್ಟಿದ್ದು? ಇವರನ್ನ ಓಡ್ ಹೋಗೋಕೆ ಬಿಟ್ಟಿದ್ದು ಯಾರು? ದೇವೇಗೌಡರು ಆಶೀರ್ವಾದ ಮಾಡಿ ಮೋದಿ ಸರ್ಕಾರದ ಮೂಲಕ ಭದ್ರ ಮಾಡಿದ್ದಾರೆ ಅನ್ನೋ ಥರದಲ್ಲಿ ಆರೋಪ ಕೇಳಿಬಂತು. ನೇರವಾಗಿ ಮೋದಿ ಇಂತಹ ವ್ಯಕ್ತಿಯ ಪರವಾಗಿ ಪ್ರಚಾರ ಮಾಡಿದ್ರು. ಮಾಸ್ ರೇಪಿಸ್ಟ್ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದನ್ನು ನೋಡಿದ್ವಿ. ಅದಾದ ಬಳಿಕ ಬಿಜೆಪಿ ನಾಯಕರು ತಿರುಗಿ ಬೀಳೋಕೆ ಶುರು ಮಾಡಿದ್ದಾರೆ. ಇವರೇನು ಕತ್ತೆ ಕಾಯ್ತಿದ್ರ? ಪ್ರಹ್ಲಾದ್ ಜೋಶಿ ಸೇರಿ ಸುಮಾರು ಜನ ನಾಯಕರುಗಳೆಲ್ಲ ಅದನ್ನೇ ಕೇಳ್ತಿರೋದು. ಓಡ್ ಹೋಗೋಕೆ ಬಿಟ್ಟವರೇ ಸಿದ್ದರಾಮಯ್ಯನವರು. ಎಲ್ಲ ಭದ್ರ ಮಾಡ್ಕೊಳ್ಳಿ ಅಂತ ಟೈಮ್ ಕೊಟ್ಟು FIR ಆಗೋದೇ ಡಿಲೇ ಮಾಡಿದ್ದು ಯಾರು? ರೇವಣ್ಣ ಜೊತೆ ವೈಯಕ್ತಿಕವಾಗಿ ಚೆನ್ನಾಗಿರೋದು ಯಾರು ಅಂತೆಲ್ಲ ಬಿಜೆಪಿಯವರು ತಿರುಗಿ ಬೀಳೋಕೆ ಶುರು ಮಾಡಿದ್ರು. ಈಗಂತೂ ನೋಡ್ತಾ ಇದ್ದೀವಿ, ಇವರೇನು ಕತ್ತೆ ಕಾಯ್ತಿದ್ರ? ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆಗೋ ತನಕ ಎಲ್ಲ ಗೊತ್ತಿತ್ತು ಇವ್ರಿಗೆ ಅಂತ ವಾಗ್ದಾಳಿ ಕೆಸರಚಾಟ ಜೋರಾಗಿದೆ. ಈಗ ಸಿದ್ದರಾಮಯ್ಯನವರು 2ನೇ ಪತ್ರವನ್ನು ಬರೆದಿದ್ದಾರೆ. ಅದ್ರ ನಡುವೆ SITನೂ ಒಂದು ಪತ್ರ ಬರೆದಿದೆ. ಈ ಅರೆಸ್ಟ್ ವಾರೆಂಟ್ ಎಲ್ಲ ಆದಮೇಲೆ ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ಗೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವಾಲಯಕ್ಕೆ SIT ಕಡೆಯಿಂದನೂ ಲೆಟರ್ ಹೋಗಿದೆ. ಸಿದ್ದರಾಮಯ್ಯನವರು ಬರೆದಿರೋದು 2ನೇ ಪತ್ರ. ನನ್ನ 1ನೇ ಪತ್ರಕ್ಕೆ ಪ್ರತಿಕ್ರಿಯೆನೇ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ನೋಡಿದ್ದೀವಿ. ಈಗ 2ನೇ ಪತ್ರ ಬರೆದಿದ್ದಾರಲ್ಲ ಜೈಶಂಕರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿಯ ಉತ್ತರ ಕೊಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಕೇಳಲಾಯ್ತು ಅವ್ರಿಗೆ, ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ಪ್ರಾಸೆಸ್ಸಲ್ಲಿ ಏನಾಗ್ತಿದೆ, ಯಾಕೆ ಇದುವರೆಗೂ ಆಗಿಲ್ಲ ಅನ್ನುವ ಪ್ರಶ್ನೆ. ಅದಕ್ಕೆ ಒಂದು ಲೈನ್ ಆನ್ಸರ್ ಕೊಡ್ತಾರೆ. ಏನಂತ? ಪಾಸ್ಪೋರ್ಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಅದಕ್ಕೊಂದು ಪಾಸ್ಪೋರ್ಟ್ ಆ್ಯಕ್ಟ್ ಅಂತ ಇರುತ್ತೆ. ಕಾನೂನು ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ಅದಾಗಬೇಕು ಅಂದರೆ ಒಂದೋ ಜುಡಿಷಿಯಲ್ ಕೋರ್ಟಿಂದ ಇಲ್ಲವೇ ಪೊಲೀಸ್ ಕಡೆಯಿಂದ ರಿಕ್ವೆಸ್ಟ್ ಬರಬೇಕಾಗತ್ತೆ, ಈ ರೀತಿ ಮಾಡಿ ಅಂತ. ಸರ್ಕಾರ, ರಾಜ್ಯ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ನಾವಂತೂ ಕಾನೂನು ಪ್ರಕಾರ, ನಿಯಮದ ಪ್ರಕಾರ ನಡ್ಕೊಳ್ತಾ ಇದ್ದೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನಮಗೆ ಕರ್ನಾಟಕದ ಕಡೆಯಿಂದ ರಿಕ್ವೆಸ್ಟ್ ಬಂದಿದ್ದೆ ಮೇ 21ಕ್ಕೆ ಲೆಟರ್ ಬಂದಿದೆ. ಅದಾದ ತಕ್ಷಣ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ, ಅಂದರೆ ಪ್ರಾಸೆಸ್ ಶುರು ಮಾಡಿದ್ದೀವಿ. ಈಗ ಕ್ಯಾನ್ಸಲೇಷನ್ ಪ್ರಕ್ರಿಯೆ ಶುರುವಾಗಿದೆ ಅನ್ನುವ ಆನ್ಸರ್ ಬಂದಿರೋದು. ಸೊ ಮೇ 21 ಅಂದರೆ ಬರೀ SIT ಬರೆದಿರುವ ಲೆಟರ್ ಆಧಾರದಲ್ಲಿ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡ್ತಿರೋ ಥರ ಕಾಣಿಸ್ತಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಥವಾ ಗೃಹ ಸಚಿವರು ಇನ್ಯಾರೋ ಲೆಟರ್ ಬರದಲ್ಲಿ ಈ ಪಾಸ್ಪೋರ್ಟ್ ಆ್ಯಕ್ಟನ್ನು ಇದ್ರ ಪ್ರಕಾರವಾಗಿ ನಡೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಾನೆ ಇದರ ಅರ್ಥ. ರಾಜಕೀಯ ಲಾಭಕ್ಕೆ ನಾನು ಮೋದಿ ಅವ್ರಿಗೆ ಲೆಟರ್ ಬರದೆ ಆದರೂ ಮಾಡಿಲ್ಲ ಅಂತ ತೋರಿಸ್ಕೊಳ್ಳೋಕೆ ಸಿದ್ದರಾಮಯ್ಯನವರು ಸುಮ್ಮನೆ ಪತ್ರದ ಪ್ರಚಾರ ತಗೊಳ್ತಿದ್ದಾರೆ ಅನ್ನೋ ಥರ ಕೌಂಟರ್ ಕೊಡ್ತಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಪ್ರಾಸೆಸ್ ಇರೋದು SIT. ಯಾವ ತನಿಖಾ ತಂಡ ಈಗ ಜವಾಬ್ದಾರಿ ಹೊತ್ತಿದೆಯೋ ಅಥವಾ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೋ ಅವ್ರು ಬರಿಬೇಕು, ಇಲ್ಲ ಕೋರ್ಟ್ ಕಡೆಯಿಂದ ರಿಕ್ವೆಸ್ಟ್ ಹೋಗಬೇಕು. ಇದೆರಡು ಸಂದರ್ಭದಲ್ಲಿ ಮಾತ್ರ ನಾವು ಮಾಡೋಕೆ ಸಾಧ್ಯ ಅನ್ನೋದನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಇದು ಗೊತ್ತಿದ್ದು ಕೂಡ ಸುಮ್ಮನೆ ಪ್ರಚಾರಕ್ಕೋಸ್ಕರ ಹಿಂಗೆ ಮಾಡಿದ್ರ ಅನ್ನೋ ಥರದಲ್ಲಿ ಬಿಜೆಪಿಗೆ ಇದು ಅಸ್ತ್ರ ಆಗ್ಬೋದು. ಕಾದು ನೋಡಬೇಕು ಜೈಶಂಕರ್ ಅವರ ಮಾತನ್ನ ಅರ್ಥ ಏನು ಅಂತ. ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಮೇ 21ಕ್ಕೆ ಬಂದಿದ್ದು ನಮಗೆ, ಅಂದರೆ ಮೊನ್ನೆ ಬಂದಿದ್ದು ನಮಗೆ ಲೆಟರು, ಬಂದ ತಕ್ಷಣ ಶುರುವಾಗಿದೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡುವ ಪ್ರಕ್ರಿಯೆ ಅಂತ. ಸೊ ಯಾವುದು ಸತ್ಯ ಇಲ್ಲಿ, ಯಾವುದು ಸುಳ್ಳು? ಕಾಂಗ್ರೆಸ್ ಸರ್ಕಾರ ಹೇಳ್ತಿರೋದು ನಾವು ಕೇಳ್ತಾ ಇದ್ರು ಇವರು ಮಾಡ್ತಿಲ್ಲ, ನಮ್ಮ ಲೆಟರ್ಗೆ ಉತ್ತರವೇ ಇಲ್ಲ ಅಂತ. ಈಗ ಜೈಶಂಕರ್ ಅವರು ಹೇಳಿರುವ ಉತ್ತರ ಈ ರೀತಿ ಇದೆ. MEA got this request from Karnataka only on the 21st of May. I don't know about how other governments, state governments or otherwise function. We at least in MEA function as per the law. ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಶೋ ಕಾಸ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ. ಸೊ ಕೇಂದ್ರ ವಿದೇಶಾಂಗ ಸಚಿವರು ಹೇಳ್ತಿರೋದು, ನಾವು 1 ನಿಮಿಷನೂ ಡಿಲೇ ಮಾಡದೆ ನಮಗೇನು ಬರಬೇಕಿತ್ತು ಅದು ಬಂದ ತಕ್ಷಣ ಶುರು ಮಾಡಿದ್ದೀವಿ ಕೆಲಸನ.
ರಾಜಕೀಯ ಕಾರಣಗಳಿಂದ ಈ ಆರೋಪ ಪ್ರತ್ಯಾರೋಪಗಳಿಗೆಲ್ಲ ಆನ್ಸರ್ ಮಾಡಲ್ಲ ಅನ್ನೋ ಥರ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ SIT ಇಲ್ಲಿ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸ್ತಾ ಇದ್ದು ಹೆಲ್ಪ್ ಲೈನ್ಗೆ 30 ಕರೆಗಳು ಬಂದಿವೆ. ಈ ಕೇಸ್ನಲ್ಲಿ ಸಂತ್ರಸ್ತೆಯರಿಗೆ ಅಂತ ಒಂದು ಹೆಲ್ಪ್ ಲೈನ್ ತೆರೆಯಲಾಗಿತ್ತಲ್ಲ, ಅಲ್ಲಿ 30 ಜನ ಬೇರೆಯವರು ಕಾಲ್ ಮಾಡಿದ್ದಾರೆ. ಈಗಾಗಲೇ SIT ಸಂಪರ್ಕಕ್ಕೆ ಸಿಕ್ಕಿರೋರನ್ನ ಬಿಟ್ಟು ಇಷ್ಟು ಜನ ಸಂಪರ್ಕ ಈ ಹೆಲ್ಪ್ ಲೈನ್ ಮೂಲಕ ಆಗಿದ್ದು, ದೂರು ಕೊಡಿ ಅಂತ ಅವರ ಮನವೊಲಿಸುವಂಥ ಕೆಲಸ ಆಗ್ತಿದೆ. ದೂರು ಕೊಡೋಕೆ ಮುಂದೆ ಬರ್ತಿಲ್ಲ, ಬಟ್ ಕಷ್ಟ ಹೇಳ್ಕೊಂಡಿದ್ದಾರೆ ಅಥವಾ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಿದ್ದಾರೆ. ಅಫಿಷಿಯಲ್ ಆಗಿ ನೀವೊಂದು ದೂರು ದಾಖಲಿಸಿ ಅಂದರೆ ಹಿಂದೇಟು ಹಾಕ್ತಿರುವ ಬಗ್ಗೆ ಈಗ ಮಾಹಿತಿ ಸಿಗ್ತಿದೆ. ಸೊ ಈ ಕೇಸ್ನ ಆಳ ಮತ್ತಷ್ಟು ದೊಡ್ಡದಾಗ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.